ರಸ್ತೆಯಲ್ಲಿ ಹೋಗುವಾಗ ಹಣ ಸಿಕ್ಕರೆ ಅದು ಶುಭವೇ ಅಥವಾ ಅಶುಭವೇ? ರಸ್ತೆಯಲ್ಲಿ ನಮಗೆ ದುಡ್ಡು ಸಿಕ್ಕರೆ ಏನು ಮಾಡಬೇಕು? ಇದರ ಅರ್ಥ ಏನು ಗೊತ್ತಾ? ರಸ್ತೆಯಲ್ಲಿ ಹಣ ಸಿಗೋದು ಸಾಮಾನ್ಯ ವಿಷಯ ಅಲ್ಲ. ಎಲ್ಲರೂ ತಮ್ಮ ಹಣವನ್ನು ಎಲ್ಲಕ್ಕಿಂತ ಹೆಚ್ಚು ಜಾಗ್ರತೆ ಮಾಡಿ ಇಟ್ಟುಕೊಳ್ಳುತ್ತಾರೆ. ಹೀಗಿರುವಾಗ ದುಡ್ಡು ನೆಲಕ್ಕೆ ಬೀಳುವುದು ಅಥವಾ ಬಿದ್ದ ಹಣ ಗಮನಕ್ಕೆ ಬಾರದೆ ಇರುವುದು ಅಪರೂಪ ತಾನೇ? ಇಷ್ಟೆಲ್ಲ ಕಡಿಮೆ ಚಾನ್ಸ್ ಇದ್ದರೂ ನಿಮಗೆ ರಸ್ತೆಯಲ್ಲಿ ಹೋಗುವಾಗ ಹಣ ಸಿಕ್ಕಿದೆ ಎಂದರೆ ಅದಕ್ಕೆ ಅರ್ಥ ಇದೆ. ಹಣ, ನಾಣ್ಯ ಕಂಡರೆ ಖಂಡಿತ ಎತ್ತಿ ಜೇಬೊಳಗೆ ಹಾಕಿಕೊಳ್ಳಿ. ನಿಮಗೆ ಯಾಕೆ ಹಣ ಸಿಕ್ಕಿದೆ ಎಂದು ಆಲೋಚಿಸಿ. ಹಣ ಸಿಕ್ಕರೆ ಏನರ್ಥ? ಈ ರೀತಿ ರಸ್ತೆಯಲ್ಲಿ ನಿಮಗೆ ಹಣ ಸಿಕ್ಕರೆ ಅದನ್ನು ನಿಮ್ಮ ಪೂರ್ವಜರ ಆಶೀರ್ವಾದ ಎಂದು ಪರಿಗಣಿಸಿ. ಅವರು ಇರುವ ಜಾಗದಿಂದ ನಿಮ್ಮನ್ನು ಹರಸುತ್ತಿದ್ದಾರೆ. ರಸ್ತೆಯಲ್ಲಿ ಹಣ ಸಿಕ್ಕರೆ ಲಕ್ಷ್ಮೀದೇವಿ ನಿಮ್ಮನ್ನು ಆರಿಸಿದ್ದಾಳೆ ಎಂದರ್ಥ. ನೀವು ಶೀಘ್ರವೇ ನೂತನ ಕೆಲಸ ಆರಂಭಿಸಿ ಹಣ ಗಳಿಸುತ್ತೀರಿ. ನಿಮ್ಮ ಆರ್ಥಿಕ ಕಷ್ಟಗಳು ಕಡಿಮೆಯಾಗುತ್ತವೆ. ನಿಮ್ಮ ಬಳಿ ಲಕ್ಷ್ಮೀದೇವಿ ಸದಾ ನೆಲೆಸಲು ಬಂದಿದ್ದಾಳೆ ಎಂದು ಅರ್ಥವಂತೆ. ಸ್ನೇಹಿತರೆ, ಸಾಕ್ಷಾತ್ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ನೆಲೆಸಬೇಕು ಎಂದು ನೀವು ಬಯಸುವುದಾದರೆ ಶ್ರೀ ಲಕ್ಷ್ಮೀ ವೆಂಕಟೇಶಾಯ ನಮಃ ಎಂದು ಕಮೆಂಟ್ ಮಾಡಿ. ಆ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ನಿಮ್ಮ ಎಲ್ಲಾ ಸಂಕಷ್ಟಗಳು ದೂರವಾಗಿ ಸುಖ ಸಮೃದ್ಧಿ ತುಂಬಿ ತುಳುಕುತ್ತದೆ. ನೀವು ದಾರಿಯಲ್ಲಿ ಎಲ್ಲಿಗೋ ಹೋಗುತ್ತಿರುವಾಗ ಸಾಕಷ್ಟು ಬಾರಿ ನಿಮಗೆ ಮಾರ್ಗ ಮಧ್ಯದಲ್ಲಿ ಹಣ ಸಿಕ್ಕಿರಬಹುದು. ಆ ಹಣ ನಾಣ್ಯದ ರೂಪದಲ್ಲೂ ಇದ್ದಿರಬಹುದು ಅಥವಾ ನೋಟಿನ ರೂಪದಲ್ಲೂ ಇದ್ದಿರಬಹುದು. ಹೀಗಿರುವಾಗ ಈ ಹಣವನ್ನು ಏನು ಮಾಡಬೇಕು ಎಂಬ ಗೊಂದಲ ಹಲವರ ಮನದಲ್ಲಿ ಮೂಡುತ್ತದೆ. ಕೆಲವರು ಅದನ್ನು ಎತ್ತಿಕೊಂಡು ತಮ್ಮ ಬಳಿ ಇಟ್ಟುಕೊಳ್ಳುತ್ತಾರೆ. ಕೆಲವರು ಅದನ್ನು ಅಗತ್ಯವಿರುವವರಿಗೆ ನೀಡುತ್ತಾರೆ ಅಥವಾ ದೇವಸ್ಥಾನಕ್ಕೆ ದಾನ ಮಾಡುತ್ತಾರೆ. ಆದರೆ ರಸ್ತೆಯಲ್ಲಿ ಬಿದ್ದಿರುವ ಹಣವನ್ನು ಎತ್ತಬೇಕೆ ಎನ್ನುವ ಪ್ರಶ್ನೆ ಕಾಡುವುದು ಸಾಮಾನ್ಯ. ರಸ್ತೆಯಲ್ಲಿ ಬಿದ್ದಿರುವ ಹಣವನ್ನು ತೆಗೆದುಕೊಳ್ಳುವುದು ಶುಭವೋ ಅಶುಭವೋ ಇಲ್ಲಿ ತಿಳಿಯೋಣ. ಹಿಂದೂ ಧರ್ಮದ ಪ್ರಕಾರ ಹಣವನ್ನು ಲಕ್ಷ್ಮೀ ದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಹಾಗಾಗಿಯೇ ಬೀದಿಯಲ್ಲಿ ಬಿದ್ದಿರುವ ಹಣಕ್ಕೆ ಅಗೌರವ ತೋರಬಾರದು ಎನ್ನುತ್ತಾರೆ. ರಸ್ತೆಯಲ್ಲಿ ಸಿಗುವ ಹಣವನ್ನು ಆದಷ್ಟು ಸರಿಯಾದ ವ್ಯಕ್ತಿಗೆ ವರ್ಗಾಯಿಸಲು ಪ್ರಯತ್ನಿಸಬೇಕು. ನಾವು ನಡೆದುಕೊಂಡು ಹೋಗುತ್ತಿರುವಾಗ ರಸ್ತೆಯಲ್ಲಿ ಆಕಸ್ಮಿಕವಾಗಿ ಹಣ ಸಿಗುತ್ತದೆ. ಇದು ಎಲ್ಲರಿಗೂ ಆಗಿರುತ್ತದೆ ಎಂದು ಹೇಳಲಾಗುವುದಿಲ್ಲ. ಇದು ಒಮ್ಮೊಮ್ಮೆ ನಡೆಯುತ್ತದೆ. ರಸ್ತೆಯಲ್ಲಿ ಹಣ ಬಿದ್ದಿರುವುದು ಕಂಡು ಬಂದರೆ ತೆಗೆದುಕೊಳ್ಳಬಹುದೇ? ಇಲ್ಲವೇ ನೀವು ಅದನ್ನು ತೆಗೆದುಕೊಂಡು ಖರ್ಚು ಮಾಡಬಹುದೇ? ಎಷ್ಟೋ ಯೋಚನೆಗಳು ಮನಸ್ಸಿಗೆ ಬಂದಿರುತ್ತದೆ. ರಸ್ತೆಯಲ್ಲಿ ಹಣ ಕಂಡರೆ ಕೆಲವರು ತಕ್ಷಣ ಅದನ್ನು ಹೊರತೆಗೆದು ಯಾರಾದರೂ ಹಣವನ್ನು ಹುಡುಕುತ್ತಿದ್ದರೆ ಅವರಿಗೆ ಆ ಹಣವನ್ನು ನೀಡಬೇಕು. ಯಾರೂ ಇಲ್ಲದಿದ್ದರೆ ಅವರು ಹಣವನ್ನು ತೆಗೆದುಕೊಳ್ಳಿ. ಈ ರೀತಿ ಹಣ ಕಾಣಿಸಿಕೊಳ್ಳುವುದು ಕೆಲವರು ಶುಭ ಸಂಕೇತ ಎನ್ನುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ನಾವು ಏನು ಮಾಡಬೇಕೆಂದು ನೋಡೋಣ. ನೀವು ರಸ್ತೆಯಲ್ಲಿ ಹಣವನ್ನು ನೋಡಿದಾಗ ಅದು ಎರಡು ವಿಭಿನ್ನ ಅರ್ಥಗಳನ್ನು ಹೊಂದಿರುತ್ತದೆ. ನೀವು ಮನೆಯಿಂದ ಹೊರಡುವಾಗ ಹಣವನ್ನು ನೋಡುವುದು ಅಥವಾ ನೀವು ಮನೆಗೆ ಬಂದಾಗ ಹಣವನ್ನು ನೋಡುವುದು. ಮನೆಯಿಂದ ಹೊರಡುವಾಗ ನೀವು ಹಣವನ್ನು ಕಂಡುಕೊಂಡರೆ ಅದನ್ನು ನಿಮ್ಮ ಕಚೇರಿಯಲ್ಲಿ ಇರಿಸಿ ಅಥವಾ ದೇವಸ್ಥಾನಕ್ಕೆ ದಾನ ಮಾಡಿ. ಆದರೆ ಆ ಹಣವನ್ನು ಎಂದಿಗೂ ಖರ್ಚು ಮಾಡಬೇಡಿ. ನೀವು ಕೆಲಸದಿಂದ ಮನೆಗೆ ಬಂದಾಗ ಅಥವಾ ಇತರ ಕೆಲವು ಪ್ರಮುಖ ಕಾರ್ಯಗಳಿಂದ ನೀವು ಹಣವನ್ನು ಸಿಕ್ಕರೆ ಅದನ್ನು ಆದರ್ಶಪ್ರಾಯವಾಗಿ ನಿಮ್ಮೊಂದಿಗೆ ಇಟ್ಟುಕೊಳ್ಳಿ. ಆದಾಗ್ಯೂ ನೀವು ಈ ಹಣವನ್ನು ಎಂದಿಗೂ ಖರ್ಚು ಮಾಡಬಾರದು. ಖರ್ಚು ಮಾಡಿದ್ದಲ್ಲಿ ಮನೆಗೆ ಬರುವ ಹಣ ಅನಾವಶ್ಯಕ ಖರ್ಚಾಗುತ್ತದೆ. ಹಾಗೆ ರಸ್ತೆಯಲ್ಲಿ ಸಿಕ್ಕ ಹಣವನ್ನು ನೀವು ಯಾವುದಾದರೂ ಜೋಪಾನವಾದ ಸ್ಥಳದಲ್ಲಿ ಇಟ್ಟಿರಬಹುದು. ಸಾಮಾನ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯು ಬೀದಿಯಲ್ಲಿ ಬಿದ್ದಿರುವ ಹಣವನ್ನು ನೋಡಿದರೆ ಅದು ತುಂಬಾ ಒಳ್ಳೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಏಕೆಂದರೆ ಜ್ಯೋತಿಷ್ಯದಲ್ಲಿ ಹಣವನ್ನು ಲಕ್ಷ್ಮೀ ದೇವಿಯ ಇನ್ನೊಂದು ರೂಪವೆಂದು ಪರಿಗಣಿಸಲಾಗುತ್ತದೆ. ಹಾಗಾಗಿ ಹಣ ಸಿಕ್ಕಾಗ ತಾಯಿ ಲಕ್ಷ್ಮೀ ದೇವಿ ಆಶೀರ್ವಾದ ಮಾಡಿದ್ದಾಳೆ ಎಂದು
ತಿಳಿಯಬೇಕು. ಅದರಿಂದ ನಿಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳು ಬಹಳ ಬೇಗ ಪರಿಹರಿಸಲ್ಪಡುತ್ತವೆ. ರಸ್ತೆಯಲ್ಲಿ ಹಣ ಸಿಗುವ ಶಕುನದ ಅರ್ಥಗಳು ದೇವರ ಕೃಪೆಯ ಸಂಕೇತ. ದಾರಿಯಲ್ಲಿ ನಾವು ಹೋಗುವಾಗ ನಮಗೆ ನಾಣ್ಯಗಳು ಅಥವಾ ನೋಟುಗಳು ಸಿಕ್ಕರೆ ಅದು ದೇವರು ನಮ್ಮ ಮೇಲೆ ಸಂತೋಷಗೊಂಡಿದ್ದಾನೆ ಎಂಬುದರ ಸಂಕೇತವಾಗಿದೆ. ಇದರರ್ಥ ನಿಮ್ಮ ಜೀವನದಲ್ಲಿ ಶೀಘ್ರದಲ್ಲೇ ಏನಾದರೂ ಒಳ್ಳೆಯ ಘಟನೆಗಳು ಸಂಭವಿಸುತ್ತವೆ ಎನ್ನುವ ನಂಬಿಕೆ ಇದೆ ಮತ್ತು ದೇವರು ಸದಾಕಾಲ ನಿಮ್ಮೊಂದಿಗೆ ಇದ್ದಾನೆ ಎಂಬುದರ ಸೂಚನೆಯಾಗಿದೆ. ಶುಭ ಸುದ್ದಿಯ ಸಂಕೇತ. ನಾವು ರಸ್ತೆಯಲ್ಲಿ ಹೋಗುವಾಗ ನಮಗೆ ಹಣ ಸಿಕ್ಕರೆ ಅದನ್ನು ಒಳ್ಳೆಯ ಸುದ್ದಿಯನ್ನು ಪಡೆದುಕೊಳ್ಳುವ ಸಂಕೇತವಾಗಿದೆ. ಈ ರೀತಿ ಸಂಭವಿಸಿದಾಗ ನಿಮಗೆ ಬಹು ಬೇಗನೆ ಶುಭ ಸುದ್ದಿ ದೊರೆಯುತ್ತದೆ ಎಂದರ್ಥ. ನಿಮ್ಮ ಜೀವನದಲ್ಲಿ ಕೆಲವು ಒಳ್ಳೆಯ ಸುದ್ದಿಗಳು ಸಿಗುತ್ತವೆ ಎಂಬುದಕ್ಕೆ ಇದು ಸಕಾರಾತ್ಮಕ ಸಂಕೇತವಾಗಿದೆ. ಇದು ನಿಮ್ಮ ಜೀವನದಲ್ಲಿ ಶುಭ ಸೂಚನೆಯಾಗಿದೆ. ಈ ಶುಭ ಸುದ್ದಿ ನಿಮ್ಮ ಜೀವನವನ್ನು ಸಕಾರಾತ್ಮಕವಾಗಿ ಬದಲಾಯಿಸುತ್ತದೆ. ದೈವಿಕ ಶಕ್ತಿಯ ಆಶೀರ್ವಾದದ ಸಂಕೇತ. ನೋಟುಗಳು ಕಾಗದದ ರೂಪವನ್ನು ಹೊಂದಿದ್ದರೆ ನಾಣ್ಯಗಳು ಲೋಹದ ರೂಪವನ್ನು ಒಳಗೊಂಡಿರುತ್ತದೆ. ಈ ಲೋಹಗಳನ್ನು ದೇವರು ಮತ್ತು ದೇವತೆಗಳ ಆಶೀರ್ವಾದದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ನಿಮಗೆ ಲೋಹದ ನಾಣ್ಯವು ರಸ್ತೆಯಲ್ಲಿ ಸಿಕ್ಕರೆ ಅದು ನಿಮ್ಮ ಮೇಲಿರುವ ದೈವಿಕ ಶಕ್ತಿಯ ಆಶೀರ್ವಾದವನ್ನು ಸೂಚಿಸುತ್ತದೆ. ಇದು ದೇವರು ನಿಮ್ಮ ಮೇಲೆ ಆತನ ಆಶೀರ್ವಾದವನ್ನು ತೋರಿಸಿದ್ದಾನೆ ಎಂಬುದನ್ನು ತಿಳಿಸುತ್ತದೆ. ಧನಾತ್ಮಕ ಬದಲಾವಣೆಯ ಸಂಕೇತ. ನಮಗೆ ದಾರಿಯಲ್ಲಿ ಸಿಗುವ ನೋಟುಗಳು ಮತ್ತು ನಾಣ್ಯಗಳು ಅನೇಕ ವಿಧದ ಅಪರಿಚಿತ ಜನರ ಶಕ್ತಿಯನ್ನು ಒಳಗೊಂಡಿರುತ್ತದೆ. ಈ ಶಕ್ತಿಯು ನಿಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ಸೃಷ್ಟಿಸುತ್ತದೆ ಮತ್ತು ಪ್ರಗತಿಯನ್ನು ಹೊಂದಲು ಹೊಸ ಅಥವಾ ನೂತನ ಅವಕಾಶಗಳನ್ನು ತರುತ್ತದೆ. ಇದರಿಂದ ನಿಮ್ಮ ಜೀವನವು ಸಕಾರಾತ್ಮಕ ಮಾರ್ಗದಲ್ಲಿ ಬದಲಾಗುವುದು. ಹೊಸ ಅವಕಾಶಗಳು ನಿಮ್ಮ ಜೀವನವನ್ನು ಉತ್ತಮಗೊಳಿಸುತ್ತದೆ. ಲಕ್ಷ್ಮೀ ದೇವಿಯ ಆಶೀರ್ವಾದದ ಸಂಕೇತ. ದಾರಿಯಲ್ಲಿ ನಿಮಗೆ ನೋಟುಗಳು ಅಥವಾ ನಾಣ್ಯಗಳು ಸಿಕ್ಕರೆ ನೀವು ಶೀಘ್ರದಲ್ಲೇ ಹೊಸ ಕೆಲಸವನ್ನು ಪ್ರಾರಂಭಿಸುತ್ತೀರಿ ಎಂಬುದನ್ನು ಸೂಚಿಸುತ್ತದೆ. ಈ ಕೆಲಸವು ನಿಮಗೆ ಯಶಸ್ಸು ಮತ್ತು ಸಂಪತ್ತು ದೊರೆಯುತ್ತದೆ. ಇದು ನಿಮ್ಮ ಮಾರ್ಗದಲ್ಲಿ ಪ್ರಗತಿಯನ್ನು ತರುತ್ತದೆ. ಇದಕ್ಕೆ ಸಂಬಂಧಿಸಿದ ಇನ್ನೊಂದು ನಂಬಿಕೆ ಎಂದರೆ ಲಕ್ಷ್ಮೀ ದೇವಿಯು ನಿಮ್ಮ ಮೇಲೆ ಸಂತುಷ್ಟಳಾಗಿದ್ದಾಳೆ ಎಂದರ್ಥ. ಆಸ್ತಿಯ ವಿಚಾರದಲ್ಲಿ ಹಣವನ್ನು ಹೂಡಿಕೆ ಮಾಡಿದರೆ ನಿಮಗೆ ಅದರಿಂದ ದುಪ್ಪಟ್ಟು ಹಣ ಲಾಭವಾಗುವುದು. ರಸ್ತೆಯಲ್ಲಿ ಬಿದ್ದಿರುವ ಹಣ. ವಿಶೇಷವಾಗಿ ರಸ್ತೆಯ ಮೇಲೆ ನಾವು ಹಣ ಬಿದ್ದಿರುವುದನ್ನು ನೋಡುವುದು ಅತ್ಯಂತ ಮಂಗಳಕರ. ರಸ್ತೆಯಲ್ಲಿ ಬಿದ್ದ ನಾಣ್ಯವನ್ನು ಕಂಡರೆ ನಿಮ್ಮ ಪೂರ್ವಜರಿಂದ ನೀವು ಆಶೀರ್ವಾದ ಪಡೆದಿದ್ದೀರಿ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಯಾವುದೇ ಕೆಲಸವನ್ನು ಪೂರ್ಣ ಪರಿಶ್ರಮದಿಂದ ಮಾಡಿದರೆ ನೀವು ಖಂಡಿತವಾಗಿಯೂ ಅದರಲ್ಲಿ ಯಶಸ್ವಿಯಾಗುತ್ತೀರಿ. ಚೀನಾದಲ್ಲಿ ಹಣ ಅಥವಾ ನಾಣ್ಯಗಳನ್ನು ವಹಿವಾಟಿನ ರೂಪವಾಗಿ ಮಾತ್ರ ನೋಡುವುದಿಲ್ಲ, ಬದಲಾಗಿ ಅದನ್ನು ಅದೃಷ್ಟದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಕೆಲಸದಲ್ಲಿ ಯಶಸ್ಸು. ವಾಸ್ತುಶಾಸ್ತ್ರದ ಪ್ರಕಾರ ನೀವು ಯಾವುದಾದರೂ ಪ್ರಮುಖ ಕೆಲಸಕ್ಕಾಗಿ ಎಲ್ಲೋ ಹೊರಗಡೆ ಹೋಗುತ್ತಿರುವ ಸಮಯದಲ್ಲಿ ದಾರಿ ಮಧ್ಯೆ ಒಂದು ನಾಣ್ಯ ಅಥವಾ ನೋಟು ಬಿದ್ದಿರುವುದನ್ನು ನೀವು ನೋಡಿದರೆ ನೀವು ಮಾಡಲು ಹೊರಟ ಆ ಕೆಲಸದಲ್ಲಿ ಖಂಡಿತ ಯಶಸ್ಸನ್ನು ಪಡೆದುಕೊಳ್ಳುವಿರಿ ಎಂಬುದರ ಸಂಕೇತವಾಗಿದೆ. ಆರ್ಥಿಕ ಲಾಭ. ನೀವು ಕೆಲಸದಿಂದ ಮನೆಗೆ ಬರುತ್ತಿರುವ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಬಿದ್ದಿರುವ ಹಣವನ್ನು ನೀವು ಕಂಡುಕೊಂಡರೆ ಆಗ ನೀವು ಶೀಘ್ರದಲ್ಲೇ ಆರ್ಥಿಕ ಪ್ರಯೋಜನಗಳನ್ನು ಪಡೆದುಕೊಳ್ಳಲಿದ್ದೀರಿ ಎಂಬುದರ ಸಂಕೇತವಾಗಿದೆ. ಖರ್ಚು ಮಾಡದಿರಿ. ನೀವು ರಸ್ತೆಯಲ್ಲಿ ಹಣ ಬಿದ್ದಿರುವುದನ್ನು ನೋಡಿದರೆ ಅದನ್ನು ದೇವಸ್ಥಾನಕ್ಕೆ ದಾನ ಮಾಡಿ ಅಥವಾ ನೀವು ಅದನ್ನು ನಿಮ್ಮ ಪರ್ಸ್ನಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಎಲ್ಲೋ ಇರಿಸಬಹುದು. ಆದರೆ ವಾಸ್ತು ಪ್ರಕಾರ ಅದನ್ನು ಖರ್ಚು ಮಾಡಬಾರದು. ಹೊಸ ಕೆಲಸವನ್ನು ಪ್ರಾರಂಭಿಸುವ ಸೂಚನೆ. ದಾರಿಯಲ್ಲಿ ನೀವು ನಾಣ್ಯಗಳನ್ನು ಬಿದ್ದಿರುವುದನ್ನು ನೋಡಿದರೆ ಶೀಘ್ರದಲ್ಲೇ ನೀವು ಹೊಸ ಕೆಲಸಗಳನ್ನು ಪ್ರಾರಂಭಿಸಬಹುದು ಎಂಬ ಸಂಕೇತವಾಗಿದೆ ಮತ್ತು ಈ ಕೆಲಸವು ನಿಮಗೆ ಯಶಸ್ಸು ಮತ್ತು ಹಣಕಾಸಿನ ಲಾಭವನ್ನು ತಂದುಕೊಡುತ್ತದೆ. ಆ ನಾಣ್ಯವನ್ನು ಅಥವಾ ನೋಟನ್ನು ಮನೆಯಲ್ಲಿ ಹೇಗೆ ಇಡಬೇಕು?
ಅನೇಕರಿಗೆ ರಸ್ತೆಯಲ್ಲಿ ನಾಣ್ಯ ಮತ್ತು ನೋಟುಗಳು ಸಿಗುತ್ತವೆ. ರಸ್ತೆಯಲ್ಲಿ ಹೋಗುವಾಗ ಈ ರೀತಿ ಹಣ ಸಿಕ್ಕರೆ ಅದೃಷ್ಟ ಕೈ ಹಿಡಿಯುತ್ತದೆ ಅಂತ ಹೇಳಲಾಗುತ್ತದೆ. ಆದರೆ ರಸ್ತೆಯಲ್ಲಿ ಸಿಕ್ಕ ಹಣವನ್ನು ತಂದು ಮನೆಯಲ್ಲಿ ಇರಿಸುವಂತಿಲ್ಲ. ಇದಲ್ಲದೆ ಸಿಕ್ಕ ನಾಣ್ಯ ಮತ್ತು ನೋಟುಗಳನ್ನು ಖರ್ಚು ಸಹ ಮಾಡಬಾರದಂತೆ. ಹಾಗಾದ್ರೆ ದಾರಿಯಲ್ಲಿ ಸಿಕ್ಕ ಹಣವನ್ನು ಏನು ಮಾಡಬೇಕು? ರಸ್ತೆಯಲ್ಲಿ ಸಿಕ್ಕ ನಾಣ್ಯವನ್ನು ಮನೆಗೆ ತಂದು ಅರಿಶಿನದ ನೀರಿನಿಂದ ಚೆನ್ನಾಗಿ ಸ್ವಚ್ಛಗೊಳಿಸಬೇಕು. ನಂತರ ದೇವರ ಕೋಣೆಯಲ್ಲಿ ಒಂದು ಚಿಕ್ಕ ಬೌಲ್ನಲ್ಲಿ ಅಕ್ಕಿ ಇರಿಸಿ ಅದರ ಮೇಲೆ ಈ ನಾಣ್ಯವನ್ನು ಇಡಬೇಕು. ಬಳಿಕ ಅದರ ಮೇಲೆ ಅರಿಶಿನ ಕುಂಕುಮವನ್ನು ಹಚ್ಚಬೇಕು. ಹೀಗೆ ಮಾಡುವುದರಿಂದ ಅದೃಷ್ಟ ಖುಲಾಯಿಸುತ್ತದೆ ಎಂದು ನಂಬಲಾಗಿದೆ. ಹೀಗೆ ರಸ್ತೆಯಲ್ಲಿ ಹಣ ಸಿಗುವುದು ನಿಮ್ಮ ಅದೃಷ್ಟ ಖುಲಾಯಿಸುವ ಸೂಚನೆಯಂತೆ. ಇದು ನಿಮಗೆ ಹೆಚ್ಚು ಹಣ ಸಿಗುವ ಬಗ್ಗೆ ಸೂಚನೆ ನೀಡುತ್ತದೆ. ಹೀಗಾಗಿ ರಸ್ತೆಯಲ್ಲಿ ಸಿಕ್ಕ ಹಣವನ್ನು ಖರ್ಚು ಮಾಡುವುದಾಗಲಿ ಅಥವಾ ದೇವಸ್ಥಾನದ ಹುಂಡಿಗೆ ಹಾಕುವ ಬದಲು ನಿಮ್ಮ ಮನೆಯಲ್ಲಿ ಇಡಿ. ಅಂದ ಹಾಗೆ ಕೆಲವರು ಮಾಟ ಮಂತ್ರದ ಸಂದರ್ಭದಲ್ಲಿ ನಿಂಬೆಹಣ್ಣು, ಅರಿಶಿನ, ಕುಂಕುಮ ಇನ್ನಿತರ ವಸ್ತುಗಳ ಜೊತೆಗೆ ನಾಣ್ಯ ಮತ್ತು ನೋಟುಗಳನ್ನು ಇಟ್ಟಿರುತ್ತಾರೆ. ಇವುಗಳನ್ನು ಯಾವುದೇ ಕಾರಣಕ್ಕೂ ಮನೆಗೆ ತರಬಾರದು. ಆದರೆ ದಾರಿಯಲ್ಲಿ ಬರೀ ನಾಣ್ಯವಷ್ಟೇ ಸಿಕ್ಕರೆ ಮನೆಗೆ ತರಬೇಕು. ಹೀಗೆ ತಂದ ನಾಣ್ಯವನ್ನು ಪ್ರತಿ ಶುಕ್ರವಾರ ಭಕ್ತಿಯಿಂದ ಪೂಜೆ ಮಾಡಬೇಕು. ನನಗೆ ನಾಣ್ಯ ಸಿಕ್ಕಿಲ್ಲ, ನೋಟು ಅಷ್ಟೇ ಸಿಕ್ಕಿದೆ, ಏನು ಮಾಡಬೇಕು ಅನ್ನೋ ಪ್ರಶ್ನೆ ಕೆಲವರಲ್ಲಿ ಇರುತ್ತದೆ. ನೋಟು ಕೂಡ ತಾಯಿ ಲಕ್ಷ್ಮೀ ದೇವಿ ಮನೆಗೆ ಬರುವ ಸೂಚನೆಯನ್ನು ನೀಡುತ್ತಾಳೆ. ಹೀಗಾಗಿ ಅದನ್ನು ಮನೆಗೆ ತಂದು ಅದರ ಮೇಲೆ ಕೊಂಚ ನೀರು ಚಿಮುಕಿಸಿ ದೇವರ ಕೋಣೆಯಲ್ಲಿ ಇಟ್ಟು ಪೂಜಿಸಬೇಕು. ಇದರಿಂದ ಕೆಲವೇ ದಿನಗಳಲ್ಲಿ ಅದೃಷ್ಟ ನಿಮ್ಮದಾಗುತ್ತದೆ. ಹಾಗಾಗಿ ಹಣ ಸಿಕ್ಕಾಗ ತಾಯಿ ಲಕ್ಷ್ಮೀ ದೇವಿ ಆಶೀರ್ವಾದ ಮಾಡಿದ್ದಾಳೆ ಎಂದು ತಿಳಿಯಬೇಕು. ಇದರಿಂದ ನಿಮ್ಮ ಜೀವನದಲ್ಲಿ ಬರುವ ಎಲ್ಲಾ ಹಣಕಾಸಿನ ಸಮಸ್ಯೆಗಳು ಬಹಳ ಬೇಗ ಪರಿಹರಿಸಲ್ಪಡುತ್ತವೆ. ಗಮನಿಸಿ, ಇಲ್ಲಿ ನೀಡಲಾದ ಮಾಹಿತಿಯು ಸಾಮಾನ್ಯ ನಂಬಿಕೆಗಳು ಮತ್ತು ಮಾಹಿತಿಯನ್ನು ಆಧರಿಸಿದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.